ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸೊ ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಫೈನಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡಿದ್ದೀವಿ ಕೊನೆಗೂ ಆಚೆ ಹೋಗೋದಕ್ಕೆ ಈ ಮಂತು. ಸೊ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಮುಂದೆ ನೋಡ್ತೀರಾ. ಸೊ ರಾಜ್ಕುಮಾರ್ ಸಮಾಧಿ ರೋಡ್ ಹತ್ರ ಇಲ್ಲೇ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಬಂದಿದ್ದಾರೆ, ಇಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ರ. ಸೊ ನಂದಂತೂ ಫುಲ್ ಟ್ಯಾಂಕ್ ಆಲ್ರೆಡಿ ನೆನ್ನೆ ನೈಟೇ ಹಾಕ್ಸಿದ್ದೀನಿ. ಏನು ಅಂಥದ್ದೆಲ್ಲೂ ದೂರ ಎಲ್ಲೂ ಹೋಗ್ತಿಲ್ಲ, ಇಲ್ಲೇ ನಿಯರ್ ಬೈ ಏನೇ. ಸೊ ಎಷ್ಟೊಂದು ದಿವಸದಿಂದ ಅನ್ಕೊತಿದ್ದೆ ಹೋಗ್ಬೇಕು ಅಂತ. ಸೊ ಫೈನಲಿ ಡಿಸೈಡ್ ಮಾಡಿದ್ವಿ. ಸೊ ಇಬ್ಬರು ಫ್ರೆಂಡ್ಸ್ ಮೇ ಬಿ ಇಲ್ಲೇ ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ರ ಇದ್ದಾರೆ, ರಾಜ್ಕುಮಾರ್ ಸಮಾಧಿ ಟುವರ್ಡ್ಸ್ ನಾಯಿಂಡಹಳ್ಳಿ ಹತ್ರ. ಸೊ ಲೆಟ್ಸ್ ಮೀಟ್ ದ್ಯಾಮ್. ಹೆಂಗ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ನನ್ನ ಮಾತ್ರ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಓ ಹ್ಞೂ, ಅವನಲ್ಲೇ ಇದೆ. ಏನ್ ಮಾಡ್ತಿದ್ಯಾ? ಅವನೇನ್ ಮಾಡ್ತಾವನೆ? ಹೌದಾ? ಎಷ್ಟು ಜನ ಹೋಗ್ತಿರೋದು ಇವಾಗ? 6? ಬಾ ಇಲ್ಲ, ಅಲ್ಲಿ ಟೀ ಅಂಗಡಿ ಹತ್ರ ಹಾಕೋಣ. ಇದ್ರ ಪಕ್ಕನೇ ನಿಂತಿದ್ದೀನಿ, ಯಾವ್ದಾರ ಗಾಡಿ ಹೋದ್ರೆ ಮಾತ್ರ ಒಳ್ಳೆ ಸ್ನಾನ. ಸೊ ಇನ್ನ ಇಬ್ರು ಬರಬೇಕು, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಫೈನಲಿ ಬಂದ್ರು. ಸೊ ಲೆಟ್ಸ್ ಗೋ. ತುಂಬಾ ಎಕ್ಸೈಟ್ ಅಂತ ಇದೆ, ಯಾಕಂದ್ರೆ ತುಂಬಾ 3-4 ವರ್ಷ ಏನೋ ಆಗಿತ್ತು ಹೋಗಿ. ಸೊ ಫೈನಲಿ ಇವಾಗ ಹೋಗ್ತಿರೋದು, ಎಕ್ಸೈಟ್ಮೆಂಟ್ ಅಂತ ಇದೆ. ಫೈನಲಿ ಇಬ್ಬರು ಸಿಕ್ಕಿದೆ. ಅವರಿಬ್ಬರು ರೇಸ್ ಆಡ್ಕೊಂತಾಗಿರ್ತಾರೆ. ಅವನೇನು ಕಮ್ಮಿಯೇ ಕೊಡ್ತಿದ್ದಾನೆ. ಒಂದು ರೆಕಾರ್ಡ್ ಆಗ್ತಾ ಇರ್ಲಿಲ್ವಾ ಇಷ್ಟೊತ್ತು? ಅದೇ ಸ್ಕ್ರೀನ್ ಏನು ಬ್ಲರ್ ಆಗಿ ಬರ್ತಿದ್ಯಲ್ಲ ಅಂತ ಹಿಂಗೆ ನೋಡಿದೆ. ಓಕೆ, ಏನು ಅಷ್ಟೇನು ಇಂಪಾರ್ಟೆಂಟ್ ವಿಷಯಲ್ಸ್ ಏನು ಮಿಸ್ ಆಗಿಲ್ಲ. ಇದೇ ಹೇಳ್ತಿದ್ದೆ, ಎಲ್ಲರೂ ಆ ಕಡೆಯಿಂದ ಬರ್ತಿದ್ರು, ಬೆಂಗಳೂರಿನ ಎಸ್ ರೂಟ್ ತಗೊಳ್ಳೋಣ ಅಂದ್ಕೊಂಡಿದ್ರು. ನಾನೇನು ಮಾಡಿದೆ, ನಾನು ಸ್ಟ್ರೈಟೇ ಬಂದೆ. ನಾನು ನಾಯಿಂಡಹಳ್ಳಿ ಲೆಫ್ಟ್ ರೈಟ್. ಇಲ್ಲಿ ನೋಡಿದ್ರೆ ಇವತ್ತು ಟ್ರಾಫಿಕ್ ಇಲ್ಲ. ಇವತ್ತು ಕೆಂಗೇರಿಯಲ್ಲೂ ಮೇ ಬಿ ಇರಲ್ಲ ಅನ್ಕೊಂತೀನಿ. ಕೆಂಗೇರಿ ಆಲ್ಮೋಸ್ಟ್ ರೀಚ್ ಆದೆ. ಇಲ್ಲಿರೋ ನೋಡ್ತು ಅಂದ್ರೆ ಟ್ರಾಫಿಕ್ ಇಲ್ಲ ಅಂತಾನೆ ಅನ್ಸುತ್ತೆ. 11 o'clock ಎಲ್ಲ ರೀಚ್ ಆಗಬೇಕು, ಇನ್ನೂ ರೀಚ್ ಆಗಿಲ್ಲ. 15 minutes ಇದೆ. ಒಬ್ಬ ಬಂದು R15 ಇದ್ದಾನೆ, ಇನ್ನೊಬ್ಬ GT, ಇನ್ನೊಬ್ಬ ಅಪಾಚಿ. ಇಲ್ಲಿರಲ್ಲ ಅನ್ಕೊಂಡ್ರೆ ಇದೆಲ್ಲ ಟ್ರಾಫಿಕ್ಕು. ಬಸ್ ಅವ್ರದ್ದು ಆಲ್ಮೋಸ್ಟ್ ಟ್ರಾಫಿಕ್ ಇರುತ್ತೆ, ಯಾಕಂದರೆ ಎಲ್ಲ ಲೆಫ್ಟಿಗೆ ಒಂದೊಂದೆಲ್ಲ ಒಳಗಡೆ ಹೋಗುತ್ತೆ ಬಸ್ಸು. ತಿರ್ಗಾ ಅಲ್ಲಿ ವೆಯ್ಟ್ ಮಾಡ್ತಾರೆ ಜನರು, ಅಲ್ಲೇ ಊರಿಗೆಲ್ಲ ಹೋಗ್ತಿರ್ತಾರಲ್ಲ. ಸೊ ಅದು ಕೊಡೋರೆಲ್ಲ ಇಲ್ಲಿರ್ತಾರೆ. ಸೊ ಅದರಿಂದ
ಟ್ರಾಫಿಕ್ ಜಾಮ್. ಅವನು ಹೇಳಿದ್ದು ಎಲ್ಲ ಇಲ್ಲೇ ಇದೀವಿ. ಅಪಾಚಿ ಮಿಸ್ಸಿಂಗ್. ಅಪಾಚಿ ಇಲ್ಲಿ ಅಂತ ಕಾಣಿಸ್ತಿದೆ. ಆರು ನಡ್ಕೊಂಡು ಹೊರಟೋಗ್ಬಿಡ್ಬೇಕು. ಕಾಯ್ಬಾರ್ದು. ಪಕ್ಕ ಈ ಕಡೆ ಎಳ್ದೇಳಿತಾನೆ. ಯಾರಿಬ್ರು? ಅವನ್ ಗೊತ್ತಿಲ್ಲ. ಜಿ ಟಿ ಮುಂದೆ ಹೋಯ್ತು. ಜಿ ಟಿ ಮುಂದೆ ಹೋಯ್ತು ಒಂದೇ. ಅವನ ಹೆಸರು ಮರ್ತೋಯ್ತು. ಯಾಕಂದ್ರೆ ಸಿಕ್ಕಿರೋದು ಒಂದೇ ಸರಿ ಸಿಕ್ಕಿತ್ತು. ಇವರೆಲ್ಲ ಅವಾಗ ಧರ್ಮಸ್ಥಳ ಹೋಗ್ತಾರೆ. ಲೆಫ್ಟಿಗೆ ಹೋಗ್ಲಾ? ನನಗಿದು ರೆಗ್ಯುಲರ್ ರೂಟ್ ಅಲ್ಲ ನನಗಿದು. ಸೊ ಆಟೋಲ್ಸ್ ಎಲ್ಲಿದೆ, ಹಂಪ್ಸ್ ಎಲ್ಲಿದೆ, ಸೊ ಪಿನ್ ಟು ಪಿನ್ ಗೊತ್ತು. ಸೊ ಅದರಿಂದ ಆರಾಮಾಗಿ ಹೋಗ್ಬೋದು. ತಿಂಡಿ ಮಾಡ್ಬೇಕಾ? ನಾನು ಅಲ್ಲಿ ಹೋಗ್ಬಿಟ್ಟು ಆಮೇಲೆ ವಾಮಿಟ್ ಏನೋ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ತಿನ್ನಕ್ಕೆ ಹೋಗಿಲ್ಲ. ವಾಮಿಟ್ ಏನಾದ್ರು ಆಗತ್ತೆ ಅಂದ್ಬಿಟ್ಟು ನಾನು ತಿನ್ನಕ್ಕೆ ಹೋಗಿಲ್ಲ ಅಂದೆ. ಅಲ್ಲಿ ಮುಂದೆ ನಿಲ್ಸೋಣ. ಮುಂದೆ ಒಂದು ಇಡ್ಲಿ ಇದೆ, ಗುರು ಹೋಟೆಲ್ ಅಂತ ಏನೋ ಇದೆ, ಇರ್ಬೇಕನ್ಸುತ್ತೆ. ಅಲ್ಲಿ ಮುಂದೆ ಚೆನ್ನಾಗಿರುತ್ತೆ ಇಡ್ಲಿ. ಹಾ, ಸೇಮ್ ಅದು ಬಿಡದೆ ಹತ್ರನೇ. ಓಯ್ ಇಲ್ಲಲ್ಲ, ಅಲ್ಲಿ ಮುಂದೆ ಮುಂದೆ. ಓ ಬಾ, ಅಲ್ಲಿ ಹೋಗೋಷ್ಟಲ್ಲಿ ಆಗತ್ತೆ. ಇಲ್ಲ
ಹುಡ್ಕೊಂಡೇನಿಲ್ಲ, ನನಗೆ ಗೊತ್ತು, ನಾನು ಅಲ್ಲೇ ಹೋಗೋದು, ಅದಕ್ಕೇನೆ. ಗೊತ್ತಿಲ್ಲ, ಯಾಕಂದ್ರೆ ನನ್ಗೆ ಅಲ್ಲೇ ತಿಂದ ಅಭ್ಯಾಸ. ಆಮೇಲೆ ಇಲ್ಲೆಲ್ಲ ತಿಂದು ಹೊಟ್ಟೆ ಎಫೆಕ್ಟ್ ಆಯ್ತು ಅಂದ್ರೆ ಇನ್ನು ಅಲ್ಲಿ ಹೋಗಿ ಎಂಜಾಯ್ ಮಾಡೋಕ್ಕೂ ಆಗಲ್ಲ, ಸುಮ್ಮನೆ ವೇಸ್ಟ್. ಆಮೇಲೆ ದಿನ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ಅದ್ರ ಬದಲು ಗೊತ್ತಿರೋ ಕಡೆ ತಿನ್ನೋದು ಬೆಸ್ಟ್ ಎಲ್ಲಾರ ಹೋದಾಗ. ಹಾ, ಇನ್ನ ಮುಂದೆ ಎಲ್ಲಿ? ಹೋಟೆಲ್ ಊರಿಗೆ ಹೋಗಲ್ವಾ, ಏನ್ ಮಾಡ್ತಾರೆ ಅವ್ರು? ಅಲ್ಲೇ ಲೆಫ್ಟ್ ಹೊಡೆದ್ರು, ಸೊ ರೈಟ್. ಸೊ ಇದು ರೂಟ್ ನೋಡಿ ಗೊತ್ತಾಗಿರ್ಬೇಕು ಅನ್ಸುತ್ತೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ನಾನು ಎಷ್ಟೊಂದು ದಿವಸದಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಫೈನಲಿ ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡಿ ಹೋಗ್ತಾ ಇದೀವಿ. ನಾನು ಲಾಸ್ಟ್ ಬಂದಿದ್ದಂದ್ರೆ ನಾನು ನನ್ನ ಫ್ರೆಂಡ್ಸ್, ಅದು ಯಾವಾಗ ಕಾಲೇಜಲ್ಲಿ ಇದ್ದಾಗ ಅನ್ಸತ್ತೆ. ಕಾಲೇಜ್ ಬಿಟ್ಟಿದ್ದೆ, ಅದಾಗಿ 1 ವರ್ಷ ಆದ್ಮೇಲೆ ಏನೋ ಬಂದಿದ್ದು. ಸಮಥಿಂಗ್ ಅರೌಂಡ್ ಲೈಕ್ 2017 or 2018 ಐ ಥಿಂಕ್ ಸೊ. ಸೊ ಅವಾಗ ಬಂದಿದ್ದು, ಇವಾಗ ಹೋಗ್ತಿರೋದು ತಿರ್ಗಾ. ಆಗಿದೆ 7 years. Finally reached Wonderla. ವಂಡರ್ಲಾಗ್ ಬಂದಾಯ್ತು. ಫುಲ್ ಎಂಜಾಯ್ ಮೋಡಲ್ಲೇ ಇರ್ತೀವಿ. ಸಂಡೇ ಬೇರೆ ಜನ ಸಾಗರ ಮಾತ್ರ ಇದ್ದೇ ಇರುತ್ತೆ. ಹಾ ಹಾ, ಸೊ ಪಾರ್ಕಿಂಗ್ ಇನ್ನ ಹಿಂದೆ. ಗಾಡಿ ಲಾಕ್ ಮಾಡಾಯ್ತು.
ಇವಾಗ ಏನು ಎಲ್ಲ ಬ್ಯಾಗ್ ತೊಗೊಂಡೋದ ಇಲ್ಲ ಒಂದ್ ಬ್ಯಾಗ್ ಹಾಕೊಂಬಿಡೋಣ? ಇಡ್ಬೋದು, ಬ್ಯಾಗ್ ಇಡ್ಬೋದು. ಓಕೆ, ಮತ್ತೆ ಒಳಗಡೆ ಸಿಗೋಣ.